ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗಬೇಕು. ಎಲ್ಲರಿಗೂ ಒಳ್ಳೇದಾಗಬೇಕಂದ್ರೆ ಅವ್ರವ್ರ ಕೆಲಸಗಳನ್ನು ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಕೋಬೇಕು. ಜ್ಞಾನ ಬೇಕು. ಅದಕ್ಕೆ ಏನೆಲ್ಲ ಜ್ಞಾನ ಬೇಕು? ವ್ಯಾವಹಾರಿಕವಾಗಿ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಆಗಿರಲಿ, ಆ ಕೆಲಸದಲ್ಲಿ ನಮಗೆ ತೃಪ್ತಿ ಆಗುವಂತೆ ಲಾಭದಾಯಕವಾಗಿ ನಾವು ಆ ಕೆಲಸನ ಮನಸ್ಸಿಟ್ಟು ಮಾಡಬೇಕಾಗುತ್ತೆ. ಮನಸ್ಸಿಟ್ಟು ಪ್ರೇಮದಿಂದ ಪ್ರೀತಿಯಿಂದ ಆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ಕೆಲಸದಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಆದರೆ ನಮಗೆ ತುಂಬ ಲಾಭದಾಯಕವಾಗಿರ್ಬೇಕು ಆ ಕೆಲಸ. ಅದಕ್ಕೆ ಜ್ಞಾನ ಬೇಕು. ಈ ಜಗತ್ತಿನಲ್ಲಿ ನಾವು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಇರುತ್ತೆ? ಆ ಜ್ಞಾನ ಎಲ್ಲಿಂದ ಬರುತ್ತೆ? ಇದು ನೋಡಿದಾಗ ನಾವು ಜಗತ್ತಿನಲ್ಲಿ ಒಂದೊಂದು ಧರ್ಮದಲ್ಲೂ ಒಂದೊಂದು ಹೇಳ್ತಾರೆ, ಆದರೂ ಎಲ್ಲರೂ ಗುರುಗಳಿಂದಲೇ ಜ್ಞಾನ ಬರೋದು ಅಂತಾರೆ. ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ತಂದೆ ತಾಯಿ ದೊಡ್ಡವರು ಅಂತ ಇರ್ತಾರೆ, ಅಥವಾ ಚಿಕ್ಕವರು ತಿಳಿದವರು ಅಂತ ಇರ್ತಾರೆ. ಅವ್ರ ಹತ್ರ ನಾವು ಜ್ಞಾನ ಪಡ್ಕೋಬೇಕು. ಇದು ಮೊದಲನೇದು. ಎರಡನೇದು, ಈ ಪ್ರಕೃತಿನಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ಗ್ರಹ ತಾರೆ ನಕ್ಷತ್ರ ನದಿ ಸಾಗರ ಬೆಟ್ಟ ಗುಡ್ಡ ಪರ್ವತ ಎಲ್ಲವೂ ಇರುತ್ತೆ. ಅದನ್ನು ನೋಡಿ ನಾವು ಸಾಕಷ್ಟು ಕಲಿಯೋದಿರುತ್ತೆ, ಅದನ್ನು ಕಲಿಬೇಕು. ಇದು ಬಹಳ ಸೂಕ್ಷ್ಮತೆಯಿಂದ ಕೂಡಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅರ್ಧ ಜಗತ್ತನ್ನೇ ಗೆದ್ದ ಹಾಗೆ. ಅರ್ಧ ಜಗತ್ತನ್ನೇ ನಾವು ಗೆಲ್ತೀವಿ. ಒಟ್ಟಾರೆ ನಮಗೆ ದಯೆ ಬೇಕು, ಈ ಜಗತ್ತಿನ ದಯೆ. ಆ ದಯೆ ಸರಸ್ವತಿ ಅಂತೀವಿ. ಈ ಜಗತ್ತು ಅಂದರೆ ಪರಬ್ರಹ್ಮ ಅಥವಾ ಬ್ರಹ್ಮಾಜಿ, ಅವರ ಶಕ್ತಿ ಸರಸ್ವತಿ ಬ್ರಾಹ್ಮಿ ದೇವಿ ಶ್ರೀ ವಿದ್ಯಾ ಸರಸ್ವತಿ ನಮಗೆ ಒಲಿದ್ರೆ ಈ ಜಗತ್ತಿನ ಎಲ್ಲ ಗ್ರಹ ತಾರ ನಕ್ಷತ್ರಾದಿ ಪ್ರಾಣಿಗಳ ಪಕ್ಷಿಗಳ ಜನಗಳ ವ್ಯವಹಾರದ ಜ್ಞಾನ ಬರುತ್ತೆ. ಯಾವಾಗ ನಮಗೆ ವ್ಯವಹಾರದ ಜ್ಞಾನ ಬರುತ್ತೆ, ಆಗ ನಮ್ಮ ವ್ಯವಹಾರಗಳು ಎಲ್ಲವೂ ಕೈಗೂಡುತ್ತೆ. ನಾವು ಯಾರ ಹತ್ರ ಮಾತಾಡಿ ವ್ಯವಹಾರ ಮಾಡಲಿ, ಎಲ್ಲೇ ಹೋಗಲಿ, ಯಾವುದೇ ಕಂಪನಿ ಆಗಲಿ, ಯಾವುದೇ ಮನೆ ಆಗಲಿ, ಯಾವುದೇ ಆಫೀಸ್ ಆಗಲಿ, ಇನ್ಯಾವುದೋ ಕಂಪನಿಗಳು, ಇನ್ನೊಂದು ಯಾವುದೋ ಉದ್ಯಮ, ಇನ್ನೊಂದು ಯಾವುದೋ ಇಂಡಸ್ಟ್ರಿ, ಎಲ್ಲೇ ಹೋಗಲಿ ನಾವು ಕಡೆಗೆ ರೈತರಾದರೂ ಸರಿ, ಇಂಡಸ್ಟ್ರಿಯಲಿಸ್ಟ್ ಆದರೂ ಸರಿ, ಯಾವುದೋ ಆರ್ಟಿಸ್ಟ್ ಆದರೂ ಸರಿ, ಪ್ಲೇಯರ್ ಆದರೂ ಸರಿ, ಜ್ಞಾನ ಬೇಕು. ಜ್ಞಾನ ಇದ್ದರೆ ಆ ಜ್ಞಾನದಿಂದ ನಾವು ಬಹಳ ಬುದ್ಧಿವಂತಿಕೆ, ಸದ್ಬುದ್ಧಿಯಿಂದ, ವಿವೇಕದಿಂದ, ತಾಳ್ಮೆಯಿಂದ ನಾವು ಈ ಜಗತ್ತನ್ನು ಗೆಲ್ಬೋದು. ಇದು ಬ್ರಾಹ್ಮಿ ಶಕ್ತಿ, ಮಹಾ ಸರಸ್ವತಿ, ಈ ಜಗತ್ತಿನ ಜ್ಞಾನ ದೇವಿಗೆ ಜ್ಞಾನ ಶಕ್ತಿ. ಈ ಜಗತ್ತು ಅಂದರೆ ಬ್ರಹ್ಮನನ್ನ ತಿಳ್ಕೊಂಡವಳು, ಬ್ರಹ್ಮನಿಗೆ ಹತ್ರ ಇರೋವಳು, ಬ್ರಹ್ಮನ ಶಕ್ತಿ. ಈ ಜಗತ್ತು ಅಂದರೆ ಬ್ರಹ್ಮ. ಆ ಬ್ರಹ್ಮನನ್ನ ತಿಳ್ಕೊಂಡವಳೇ ಸರಸ್ವತಿ ಶ್ರೀ ವಿದ್ಯಾ. ಆಕೆಯ ದಯ ನಮಗಿದ್ರೆ ಖಂಡಿತ ನಾವು ಜ್ಞಾನಿಗಳಾಗಿ, ಬುದ್ಧಿವಂತರಾಗಿ, ವಿಜ್ಞಾನಿಗಳಾಗಿ, ಯೋಗಿಗಳಾಗಿ, ತಪಸ್ವಿಗಳಾಗಿ, ಸುಜ್ಞಾನಿಗಳಾಗಿ ಬಹಳ ಮಾಡಬೇಕಾದ ಎಲ್ಲ ಕೆಲಸವನ್ನು ಜಾಗರೂಕವಾಗಿ ನಾವು ಮಾಡ್ತೀವಿ. ಆಗ ನಮಗೆ ಎಲ್ಲವೂ ನಮಗೆ 98% ಫಲ ಕೊಡುತ್ತೆ, ಲಾಭದಾಯಕವಾಗಿರುತ್ತೆ. ನಷ್ಟ ಎಂಬುದೇ ಇರೋದಿಲ್ಲ, ದಾರಿದ್ರ್ಯ ಎಂಬುದೇ ಇರೋದಿಲ್ಲ, ರೋಗಗಳು ಎಂಬುದೇ ಇರೋದಿಲ್ಲ. ಶತ್ರುಗಳು ವಕ್ರಿಸ್ಕೊಂಡ್ರು ಅವರನ್ನು ಸೋಲಿಸುವ ಅಥವಾ ಅವರನ್ನು ದೂರ ಹಟ್ಟುವ ಅಥವಾ ಅವರ ಬಲವನ್ನು ದುರ್ಬಲಗೊಳಿಸಿ ಅವರನ್ನು ದೂರ ಹಟ್ಟುವ ಶಕ್ತಿ ಸಾಮರ್ಥ್ಯ ನಮಗೆ ಇರುತ್ತೆ. ಯಾಕಂದರೆ ನಮಗೆ ಜ್ಞಾನದೇವಿ ಶ್ರೀ ವಿದ್ಯಾ ಬ್ರಾಹ್ಮಿ ಒಲ್ದಿರ್ತಾಳೆ. ಇದರ ಅರ್ಥ ಜ್ಞಾನ ನಮಗಿರುತ್ತೆ. ಜ್ಞಾನ ನಮ್ಮಲ್ಲಿದ್ದರೆ ಜ್ಞಾನದ ಬೆಳಕು. ಆ ಬೆಳಕಿದ್ರೆ ಕತ್ತಲೆಂಬುದು ಇರೋದಿಲ್ಲ, ಅಂದರೆ ಕಷ್ಟಗಳೆಂಬುವು ಇರೋದಿಲ್ಲ. ಶ್ರೀಕೃಷ್ಣ ಭಗವಾನ ಹೇಳ್ತಾನೆ, ಯಾರಲ್ಲಿ ಜ್ಞಾನ ಇದೆಯೋ ಅಲ್ಲಿ ನಾನಿರ್ತೀನಿ ಅಂತ. ಅಂದರೆ ಜ್ಞಾನ ಇದ್ದರೆ ಮಾತ್ರ ಶ್ರೀಕೃಷ್ಣ ಭಗವಾನ ನಮ್ಮಲ್ಲಿ ಇರ್ತಾನೆ, ಇಲ್ಲ ಅಂದರೆ ಇರೋದಿಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾದ್ದು ಏನಪ್ಪ ಅಂದರೆ, ಯಾವಾಗಲೂ ನಮ್ಮ ತಪ್ಪುಗಳನ್ನು ನಾವು ಬಚ್ಚಿಟ್ಕೋಬಾರ್ದು. ನಾವು ತಪ್ಪುಗಳು ಮಾಡ್ತೀವಿ, ಬೇರೆಯವ್ರ ಹತ್ರ ಅಥವಾ ಬೇರೆಯವ್ರ ಬಗ್ಗೆ ನಾವು ಕ್ಷಮೆ ಕೇಳಬೇಕು. ಅವ್ರ ಹತ್ರ ನಿಸ್ಸಂಕೋಚವಾಗಿ ಧೈರ್ಯವಾಗಿ ಕ್ಷಮೆ ಕೇಳಬೇಕು. ಪ್ರತಿದಿನ ರಾತ್ರಿ ನಾವು ಮಲಗೋವಾಗ 10-15 ನಿಮಿಷ, ಅರ್ಧ ಗಂಟೆ ಬೆಳಗ್ಗೆಯಿಂದ, ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ವಿ,
ಏನೆಲ್ಲ ತಪ್ಪುಗಳು ಮಾಡಿದ್ವಿ, ಯಾರ್ಯಾರ ಮೇಲೆ ರೇಗಾಡಿದ್ವಿ, ಎಲ್ಲೆಲ್ಲಿ ಕೆಟ್ಟದಾಗ ವರ್ತಿಸಿದ್ವಿ, ಕಾಮ ಕ್ರೋಧ ಮದ ಮಾತ್ಸರ್ಯದಲ್ಲಿ ಎಲ್ಲೆಲ್ಲ ತಪ್ಪುಗಳು ಮಾಡಿದ್ವಿ, ಅದನ್ನು ಲೆಕ್ಕಾಚಾರ ಮಾಡಿ ಕೂಡಿ ಕಳೆದು ಅಳೆದು ತೂಗಿ ಒಂದು ಲೆಕ್ಕಾಚಾರಕ್ಕೆ ಬರಬೇಕು. ನಾವು ತಪ್ಪುಗಳನ್ನು ಹೆಚ್ಚಾಗಿ ಮಾಡಿದ್ದೀವ, ಪುಣ್ಯ ಕೆಲಸಗಳನ್ನು ಹೆಚ್ಚಾಗಿ ಮಾಡಿದ್ದೀವ ಅಂತ. ತಪ್ಪುಗಳನ್ನು ಮಾಡಿದ್ರೆ ಅದನ್ನು ತಿದ್ದುಕೊಳ್ತಾ ಹೋಗಬೇಕು. ಆಗ ನಮ್ಗೆ ಒಳ್ಳೇದಾಗುತ್ತೆ, ಆಗ ನಾವು ಇಂಪ್ರೂವ್ ಆಗ್ತೀವಿ. ಆಗ ಶ್ರೀ ವಿದ್ಯಾಮಾತೆ ನಮ್ಮಲ್ಲಿ ಖಂಡಿತ ಅಭಿವೃದ್ಧಿ ಆಗಿದ್ದಾಳೆ ಅಂತ ಅರ್ಥ. ಆಕೆ ಏನಾದರೂ ನಮ್ಮಲ್ಲಿ ಅಭಿವೃದ್ಧಿ ಆಗಿಬಿಟ್ರೆ ನಾವೆಲ್ಲ ಕಡೆ ವ್ಯವಹಾರದಲ್ಲಿ ಪಕ್ಕಾ ಇರ್ತೀವಿ. ಆಗ ನಮಗೆ ಅಷ್ಟೈಶ್ವರ್ಯ ಮತ್ತು ಕ್ರಿಯಾಶಕ್ತಿ, ಶ್ರೀ ವಿಷ್ಣು ಶಕ್ತಿ, ವ್ಯಾವಹಾರಿಕ ಶಕ್ತಿ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಒಲಿತಾಳೆ. ಇನ್ನು ಮಹಾಲಕ್ಷ್ಮಿ ಒಲಿದ್ಮೇಲೆ ಆದಿಶಕ್ತಿ, ಪರಾಶಕ್ತಿ ಮಾತೆ, ಯೋಗಿನಿ, ಜಗನ್ಮಾತೆ, ಸಿದ್ಧ ಪುರುಷಳು, ಯಂತ್ರ ತಂತ್ರ ಮಂತ್ರ ಸಿದ್ಧಿ ಇದರ ಪ್ರತೀಕ ಸ್ವರೂಪ ಶಕ್ತಿದಾಯಿನಿ ಪ್ರದಾಯಿನಿ ಆದಂಥ ಮಹಾಮಾತೆ ಭಗವತಿ ಭವಾನಿ, ಆದಿಶಕ್ತಿ, ಪರಾಶಕ್ತಿ, ಓಂ ಶಕ್ತಿ ಮಾತೆ ಚಾಮುಂಡೇಶ್ವರಿ ನಮಗೆ ಒಲಿತಾಳೆ. ಅಂದರೆ ಓಂ ಶ್ರೀ ಕಾಲಭೈರವೇಶ್ವರ ಒಲಿತಾರೆ. ಈ ಜಗತ್ತಿನಲ್ಲಿ ಈ ತ್ರಿಮೂರ್ತಿ ಶಕ್ತಿ ಒಲಿದ್ಬಿಟ್ರೆ ಇನ್ನು ಉಳಿದಂತಹ ಎಲ್ಲ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಹಿಡಿದು ಶ್ರೀ ವಿಲ್ಲಿಮ ದೇವಸ್ಥಾನ ಮತ್ತು ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಶಕ್ತಿ, ಹರಶಕ್ತಿ, ಶಿವಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಗುರುಶಕ್ತಿ, ದೇವತಾ ಶಕ್ತಿ, ಹಿತೈಷಿ ಬಂಧು ಮಿತ್ರ ಶಕ್ತಿ ನಮ್ಗೆ ಒಲಿತಾರೆ. ಆಗ ನಾವು ಈ ಜಗತ್ತಿಗೆ ರಾಜ ರಾಣಿ ಇದ್ದಂಗೆ, ಮಹಾನ್ ಶಕ್ತಿ ಇದ್ದಂಗೆ, ಸೂಪರ್ಮ್ಯಾನ್, ಶಕ್ತಿಮಾನ್ ನಾವೇ ಆಗಿರ್ತೀವಿ. ಇದರಲ್ಲಿ ಯಾವುದೇ ಸಂದೇಹ ನಿಮ್ಗೆ ಬೇಡ. ಇದೇ ಸೃಷ್ಟಿನಲ್ಲಿ ಸೃಷ್ಟಿಶಕ್ತಿ ಬ್ರಹ್ಮ ಬ್ರಾಹ್ಮಿ ಶಕ್ತಿ, ಸ್ಥಿತಿ ಕ್ರಿಯಾಶಕ್ತಿ ಶ್ರೀ ವಿಷ್ಣು ಶಕ್ತಿ, ಶ್ರೀ ಮಹಾಲಕ್ಷ್ಮಿ ಶಕ್ತಿ, ಹಾಗೆ ಲಯಕಾರಕ ಶಕ್ತಿ ಅಥವಾ ಮುಕ್ತಿದಾಯಕ ಶಕ್ತಿ ಶ್ರೀ ಶಿವಶಕ್ತಿ. ಈ ಮೂರೂ ಶಕ್ತಿಗಳು ನಮ್ಗೆ ಒಲ್ದ್ಬಿಟ್ರೆ ಇದಕ್ಕಿಂತ ದೊಡ್ಡದು ಜಗತ್ತಿನಲ್ಲಿ ಬೇರೊಂದು ಸಾಧನೆ ಇರೋದಿಲ್ಲ. ಆದ್ದರಿಂದ ನೀವು ಈ ಶಕ್ತಿಗಳನ್ನು ಅರ್ಥ ಮಾಡ್ಕೋಬೇಕು. ಈ ಮೂರು ಶಕ್ತಿಗಳ ಸಹಾಯ ನಮಗಿದ್ರೆ ಖಂಡಿತ ನಾವು ಒಳ್ಳೆ ಸೂಪರ್ಮ್ಯಾನ್, ಶಕ್ತಿಮಾನ್ ಆಗ್ತೀವಿ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಪ್ರಯತ್ನ ಪಡಿ, ಉದ್ಧಾರ ಆಗಿ, ನೀವು ಉದ್ಧಾರ ಆಗಿ ಬೇರೆಯವ್ರನ್ನೂ ಉದ್ಧಾರ ಮಾಡಿ, ಜಗತ್ತುಗಳ ಕಲ್ಯಾಣ ಮಾಡಿ ಅಂತ ಹೇಳ್ತಾ ನಿಮಗೆ ನನ್ನ ಆಶೀರ್ವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ. ಅಮರತ್ವಕ್ಕಾಗಿ ಸದಾ ಪ್ರಯತ್ನ ಪಡಿ. ನಾಗಸೃಷ್ಟಿ ಲೋಕಕ್ಕೆ ಎಂಟ್ರಿ ಆಗಲು ಅಂದರೆ ಪಾದಾರ್ಪಣೆ ಮಾಡಲು ಸಿದ್ಧರಾಗಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ.